ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯ, ರಾಶಿ ಭವಿಷ್ಯಗಳ ಫಲಾಫಲ ಯಾವ ರೀತಿಯಾಗಿರುತ್ತೆ, ಹಾಗೆಯೇ ಧಾರ್ಮಿಕ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ಪ್ರೇಮ ವಿವಾಹ ಯಾಕೆ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ, ಹಾಗೆ ಅದು ಯಾಕೆ ಯಶಸ್ವಿಯನ್ನ ಕಾಣ್ತಾ ಇಲ್ಲ ಅನ್ನುವಂತಹ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಡೋದಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಧಾರ್ಮಿಕ ಚಿಂತಕರಾದಂತಹ ಆಚಾರ್ಯ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಸ್ಮದ್ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಈಶಾನತ್ ಸರ್ವವಿದ್ಯಾನಾಂ ಈಶ್ವರತ್ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಜೈ ಶ್ರೀಮನ್ನಾರಾಯಣ. ಸರಿ ಗುರುಗಳೇ, ಇವತ್ತು ಶುಕ್ರವಾರ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ಮೊದಲಿಗೆ ತಿಳಿಸ್ಕೊಡಿ. ನೋಡಿ, ಎಂದಿನಂತೆ ನಾವು ದಿನನಿತ್ಯವೂ ಕೂಡ ದಿನದ ವಿಶೇಷಗಳು ಹಾಗೆ ದಿನನಿತ್ಯದ ಪಂಚಾಂಗವನ್ನು ಎಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇವೆ. ಹಾಗೆ ಇವತ್ತಿನ ದಿನವೂ ಕೂಡ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ವರುಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷ. ನೋಡಿ, ಶುಕ್ಲ ಪಕ್ಷದ ಪಂಚಮಿ ತಿಥಿ ಇವತ್ತು ಶುಕ್ರವಾರ ಬಂದಿರುವುದು ತುಂಬ ವಿಶೇಷವಾದಂತಹ ದಿನ ಆಗಿರುತ್ತೆ. ಪಂಚಮಿ ಶುಕ್ರವಾರ ಪಂಚಮಿ ಇರೋದರಿಂದ ತುಂಬ ವಿಶೇಷವಾದಂತಹ ಈ ಶ್ರಾವಣ ಮಾಸದಂದು ಧಾರ್ಮಿಕವಾಗಿ ಮತ್ತು ಏನಾದರೂ ಈ ಪೂಜಾ ವಿಧಿವಿಧಾನಗಳನ್ನು ಮಾಡಲಿಕ್ಕೆ ತುಂಬ ಯೋಗ್ಯವಾದಂತಹ ದಿನ ಆಗಿರುತ್ತೆ. ಹಾಗೆ ಇವತ್ತು ವಿಶೇಷವಾಗಿ ಹಸ್ತ ನಕ್ಷತ್ರ, ಸಿದ್ಧಿಯೋಗ, ಭವಕರಣ. ಹಾಗಾಗಿ ನೋಡಿ, ವಿಶೇಷವಾಗಿ ರಾಹುಕಾಲ ಮತ್ತು ಗುಳಿಕ ಕಾಲ, ಯಮಗಂಡ ಕಾಲವನ್ನು ನಾವು ನೋಡಿದಾಗ ಈ ದಿನ ರಾಹುಕಾಲ ಈ ರೀತಿ ಇರುತ್ತೆ. ಬೆಳಗ್ಗೆ 10:51 12:25 ರಾಹುಕಾಲ ಇರುತ್ತೆ. ಹಾಗೆ ನೋಡಿ, ಯಮಗಂಡ ಕಾಲವನ್ನು ನಾವು ನೋಡಿದಾಗ 3:34 5:09 ಯಮಗಂಡ ಕಾಲವನ್ನು ನೋಡ್ಬೋದು. ಹಾಗೆ ಗುಳಿಕ ಕಾಲ 7:42 9:16 ಗುಳಿಕಾಲವನ್ನು ನೋಡ್ಬೋದು. ಹಾಗೆ ನೋಡಿ, ಇವತ್ತು ನಾವು ದಿನನಿತ್ಯವೂ ಹೇಳಿದ ಹಾಗೆ ಬ್ರಾಹ್ಮಿ ಮುಹೂರ್ತ ತುಂಬ ವಿಶೇಷವಾದಂಥದ್ದು. ಏನಾದರೂ ಗೃಹ ಪ್ರವೇಶಗಳಿಗಾಗಲಿ ಅಥವಾ ಸಿದ್ಧಿ ಮಾಡಿಕೊಡ್ಲಿಕ್ಕಾಗಲಿ ಅಥವಾ ಏನಾದರೂ ಧ್ಯಾನಾದಿಗಳನ್ನು ಮಾಡಲಿಕ್ಕಾಗಲಿ ವಿಶೇಷವಾದಂತಹ ಸಮಯ ಬ್ರಾಹ್ಮಿ ಮುಹೂರ್ತ. ಬೆಳಗ್ಗೆ 4:36 ಬ್ರಾಹ್ಮಿ ಮುಹೂರ್ತ ಪ್ರಾರಂಭವಾಗುವಂಥದ್ದು. ಹಾಗೆ 5:22 ಈ ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು. ಹಾಗೆ ನೋಡಿ, ಈ ದಿನದ ಸೂರ್ಯೋದಯ ಬೆಳಗ್ಗೆ 6:07 ಸೂರ್ಯೋದಯ ಇರುತ್ತೆ. ತದನಂತರ ಸೂರ್ಯಾಸ್ತಮ 6:43 ಸೂರ್ಯಾಸ್ತಮವನ್ನು ಕೂಡ ಈ ದಿವಸ ನಾವು ನೋಡ್ಬೋದಾಗಿದೆ. ಸರಿ ಗುರುಗಳೇ, ಈ ದಿನದ ಪಂಚಾಂಗದ ವಿಶೇಷತೆನ ತಾವು ತಿಳಿಸ್ಕೊಟ್ರಿ. ಹಾಗೆಯೇ ವೀಕ್ಷಕರು ಬಹಳ ಆಸಕ್ತಿಯಿಂದ ಕಾಯುವಂತಹ ವಿಚಾರ ಏನಪ್ಪಾ ಅಂತಂದ್ರೆ ದ್ವಾದಶ ರಾಶಿಗಳ ಫಲಾಫಲ ಏನಿರ್ಬೋದು, ಮತ್ತೆ ಶುಭ ಫಲ ಏನಿರ್ಬೋದು, ಒಂದು ವೇಳೆ ಅಶುಭ ಫಲ ಇದ್ದಲ್ಲಿ ಯಾವ ರೀತಿಯಾಗಿ ಪರಿಹಾರವನ್ನ ಮಾಡ್ಕೋಬೇಕು ಅಂತ. ಹಾಗಾಗಿ ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳು ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡಿ. ನೋಡಿ, ಎಂದಿನಂತೆ ಈ ದಿವಸವೂ ಕೂಡ ವಿಶೇಷವಾದಂತಹ ಶ್ರಾವಣ ಮಾಸದ ಶುಕ್ರವಾರ ತುಂಬ ಉತ್ತಮವಾದಂತಹ ದಿವಸ ಆಗಿರುತ್ತೆ. ಇವತ್ತು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ ಈ ರಾಶಿಗಳ ಫಲಾನುಫಲಗಳನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ನೋಡಿ, ಪ್ರಥಮವಾಗಿ ಮೇಷರಾಶಿ. ನೋಡಿ, ಈ ಮೇಷರಾಶಿಯವರಿಗೆ ಕೆಲಸದಲ್ಲಿ ಸುಮ್ಮನೆ ನಿರೀಕ್ಷೆ ಇಟ್ಟುಕೊಂಡು ಕೂರುವುದಕ್ಕಿಂತ ಇತರ ಕಾರ್ಯಗಳಲ್ಲಿ ಮಗ್ನರಾಗುವುದು ಉತ್ತಮವಾಗುವಂಥದ್ದು. ನೋಡಿ, ಈ ಮೇಷರಾಶಿಯವರು ಏನೋ ಒಂದು ಕೆಲಸ ಅಂದ್ಕೊಂಡಿರ್ತೀರ, ಆ ಕೆಲಸದಲ್ಲೇ ಇವತ್ತು ನೀವು ಮಗ್ನರಾಗಿದ್ದಲ್ಲಿ ಇವತ್ತು ಆ ಕೆಲಸ ನಿಮಗೆ ಆಗುವುದಿಲ್ಲ. ಹಾಗಾಗಿ ಬೇರೆ ಕೆಲಸಗಳ ಬಗ್ಗೆ ನೀವು ಇವತ್ತು ಆಲೋಚನೆ ಮಾಡಿದಾಗ ಇವತ್ತು ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ನೋಡಿ, ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳಿಗೆ ಇತರರು ಸಹಕಾರ ಕೂಡ ನೀಡುವಂಥದ್ದು. ನೋಡಿ, ಈಗ ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ, ಅದರಲ್ಲೇ ನೀವು ಇರೋದ್ರ ಬದಲಿ ಬೇರೆ ಕೆಲಸ ಕಾರ್ಯ ಮಾಡಿದಾಗ ಇತರರಿಂದ ನಿಮಗೆ ಲಾಭವೂ ಕೂಡ ಹೆಚ್ಚಾಗಿರುತ್ತೆ. ಇವತ್ತು ಮೇಷರಾಶಿಯವರಿಗೆ ವಿಶೇಷವಾಗಿ ನೋಡಿ, ಯಾವುದೇ ಕಾರಣಕ್ಕೂ ಏನೋ ಒಂದು ಕೆಲಸ ಆಗಬೇಕು ಅಂದ್ಕೊಂಡಿರ್ತೀರ, ಅದರಲ್ಲೇ ಅದೇ ಆಗಬೇಕು ಅಂದ್ಕೊಂಡಿದ್ರೆ ಇವತ್ತು ಆಗಲಿಲ್ಲ. ಹಾಗಾಗಿ ಬೇರೆ ಥರ ನೋಡಿ, ಬೇರೆ ವ್ಯವಹಾರ ಆಗಲಿ ವ್ಯಾಪಾರ ಆಗಲಿ ಬೇರೆ ಕಡೆ ನೀವು ಸ್ವಲ್ಪ ಗಮನ ಕೊಟ್ಟಾಗ ಇವತ್ತು ನಿಮಗೆ ನೋಡಿ ಇತರರಿಂದ ಕೂಡ ಅನುಕೂಲ ಆಗುವ ಸಾಧ್ಯತೆ ಕೂಡ ಮೇಷರಾಶಿ ಅವರಿಗೆ ಹೆಚ್ಚಾಗಿರುತ್ತೆ. ಹಾಗೆ ನೋಡಿ, ವೃಷಭ ರಾಶಿ
ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಎನಿಸುವ ಕಾರ್ಯವು ಪೂರ್ಣಗೊಳ್ಳುವುದು. ನೋಡಿ, ವಿಶೇಷವಾದಂತಹ ದಿವಸ ಇವತ್ತು ವೃಷಭ ರಾಶಿಯವರಿಗೆ. ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡಿರ್ತಿರಲ್ಲ ಕೆಲಸ ಕಾರ್ಯಗಳು ತುಂಬ ದಿನದಿಂದ ಅದು ಆಗೇ ಇರಲ್ಲ, ತುಂಬ ತಡವಾಗ್ತಾ ಇರುತ್ತೆ, ಎಷ್ಟೋ ಅಡ್ಡಿ ಆತಂಕಗಳು ಇರುತ್ತೆ. ಈ ರೀತಿ ಇರುವಂತಹ ಕೆಲಸ ಕಾರ್ಯಗಳು ಇವತ್ತು ನಿಮಗೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ನೋಡಿ, ನೀವು ಎಲ್ಲ ವಿಷಯವನ್ನು ಬಹಿರಂಗಪಡಿಸುವುದರಿಂದ ಸಮಸ್ಯೆಗೆ ಸಿಲುಕಿಕೊಳ್ಳುವಿರಿ. ನೋಡಿ, ಯಾವತ್ತೂ ಕೂಡ ಏನಾದರೂ ವಿಚಾರಗಳನ್ನು ಎಲ್ಲರ ಹತ್ರ ನಾವು ಮಾತಾಡಬಾರ್ದಾಗುತ್ತೆ, ಯಾರ ಹತ್ರ ಹೇಳ್ಕೊಬಾರ್ದಾಗುತ್ತೆ. ಏನೇ ಕೆಲಸಗಳಾಗಲಿ ಕಾರ್ಯಗಳಾಗಲಿ ನಾವು ಫಸ್ಟ್ ನಮಗೆ ಹಿರಿಯರು ಹೇಳ್ತಾ ಇರ್ತಾರೆ, ಅವತ್ತು ಫಸ್ಟ್ ಮಾಡಿ ತೋರಿಸ್ಬೇಕು ಕೆಲಸಗಳನ್ನಂಥದ್ದು. ನೋಡಿ, ಯಾರ ಹತ್ರ ನೀವು ಮಾಡುವ ಕೆಲಸಗಳ ಬಗ್ಗೆ ಚರ್ಚೆ ಆಗಲಿ ವಿಚಾರ ಆಗಲಿ ಏನು ಮಾಡಿದರೆ ಇವತ್ತು ನೀವು ಕೆಲಸವನ್ನು ಮಾಡಿದಾಗ ನಿಮಗೆ ವೃಷಭ ರಾಶಿಯವರಿಗೆ ತುಂಬ ಅನುಕೂಲ ಆಗುವಂಥದ್ದು. ಹಾಗೆ ನೋಡಿ, ಮಿಥುನ ರಾಶಿ. ನೋಡಿ, ಈ ಮಿಥುನ ರಾಶಿಯವರಿಗೆ ಬಹುನಿರೀಕ್ಷಿತವಾದ ದೂರ ಪ್ರವಾಸ ಅನುಕೂಲ ಆಗುತ್ತೆ. ನೋಡಿ, ತುಂಬ ದಿನದಿಂದ ಅಂದ್ಕೊಂಡಿರ್ತೀರ ಈ ಥರ ಹೋಗಬೇಕು, ತುಂಬ ದೂರ ಏನೋ ಒಂದು ಪ್ರಯಾಸ ಇರುತ್ತೆ, ಪ್ರಯಾಣ ಇರುತ್ತೆ. ಅಂದರೆ ನೋಡಿ, ಮದುವೆ ವಿಚಾರ ಆಗಲಿ ಇಲ್ಲ ವ್ಯಾಪಾರದ ಉದ್ಯೋಗದ ಆ ವಿಚಾರವಾಗಿ ತುಂಬ ದೂರದ ಪ್ರಯಾಣ ಮಾಡಿ ನೀವು ಅಲ್ಲಿ ನೀವು ಅದ್ರ ಬಗ್ಗೆ ಚರ್ಚೆನೋ ಆ ವಿಷಯದ ಬಗ್ಗೆ ಮಾತುಕತೆನೋ ಇರುತ್ತಲ್ವ, ಅದನ್ನು ಇವತ್ತು ನೀವು ಅಲ್ಲಿ ಹೋಗಿ ನೀವು ವಿಚಾರಣೆ ಮಾಡಿದಾಗ ವಿಚಾರಿಸಿದಾಗ ಚರ್ಚೆ ಮಾಡಿದಾಗ ನೋಡಿ, ವಿಶೇಷವಾದಂತಹ ಶುಕ್ರವಾರ ತುಂಬ ಅನುಕೂಲ ಆಗುವಂಥದ್ದು ಮಿಥುನ ರಾಶಿಯವರಿಗೆ. ಹಾಗೆ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗುವಂಥದ್ದು. ನೋಡಿ, ಹಣಕಾಸಿನ ಸ್ಥಿತಿ ಅಂದರೆ ಯಾವುದಾದ್ರೂ ಈ ಹಣ ಬರೋದಾಗಲಿ ಅಥವಾ ಮುಂದೆ ಏನಾದರೂ ಈಗ ವ್ಯಾಪಾರ ಉದ್ಯೋಗನ ಪ್ರಾರಂಭ ಮಾಡೋದಾಗಲಿ ಈ ಥರ ಮಾಡಿಕೊಂಡಾಗ ನಿಮಗೆ ತುಂಬ ಅನುಕೂಲ ಆಗುವಂಥದ್ದು ದಿನ ಆಗಿರುತ್ತೆ ಈ ಶುಕ್ರವಾರ ನಿಮಗೆ. ಹಾಗೆ ಕಟಕ ರಾಶಿ. ನೋಡಿ, ಕಟಕ ರಾಶಿಯವರಿಗೆ ಅನಗತ್ಯವಾದ ಸಂಶಯವೇ ನಿಮ್ಮ ಕಾರ್ಯ ಹಾನಿಗೆ ಕಾರಣವಾಗುವುದು. ನೋಡಿ, ಏನೋ ಒಂದು ಕೆಲಸನೋ ಕಾರ್ಯನೋ ಇಲ್ಲ ಒಂದು ಮದುವೆ ವಿಚಾರನ ಅಂದ್ಕೊಳ್ಳಿ. ನೋಡಿ, ನೀವು ಸಂಶಯ ಬಿದ್ದು ಮಾಡಬೇಕು ಮಾಡಬಾರ್ದು ಅಂದ್ಕೊಂಡ್ರೆ ನಿಮಗೆ ನಷ್ಟ ಆಗುವಂಥದ್ದು. ನೋಡಿ, ವಿಶೇಷವಾದಂತಹ ದಿನ ಇವತ್ತು. ಯಾವುದಾದ್ರೂ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಬೇರೆ ಕಡೆ ಗಮನ ಕೊಡದಿರೋ ಆ ಕೆಲಸವನ್ನು ನೀವು ಮಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು, ಕಾರ್ಯಸಿದ್ಧಿ ಆಗುವಂಥದ್ದು. ಹಾಗೆ ಕೆಲವು ವಿಚಾರಗಳಲ್ಲಿ ಸಹೋದರನ ಸಹಕಾರ, ವಿದೇಶ ಪ್ರವಾಸ ಕೈಗೊಳ್ಳುವ ವಿಚಾರದಲ್ಲಿ ಕೂಡ ಅನುಕೂಲ ಆಗುವಂಥದ್ದು. ನೋಡಿ, ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಅಣ್ಣ ತಮ್ಮರಾಗಲಿ ಅಕ್ಕ ತಂಗಿಯರಾಗಲಿ ನಿಮಗೆ ಅನುಕೂಲ ಮಾಡುವಂಥದ್ದು ಇರುತ್ತೆ. ಹಾಗೆ ಏನಾದರೂ ವಿದೇಶ ಪ್ರವಾಸದ ಬಗ್ಗೆ ನೀವು ಏನಾದರೂ ಅಂದ್ಕೊಂಡಿದ್ರೆ ಇವತ್ತು ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನಾವು ಕಟಕ ರಾಶಿ ಅವರಿಗೆ ನೋಡ್ಬೋದಾಗಿದೆ. ಹಾಗೆ ನೋಡಿ, ಸಿಂಹರಾಶಿ. ನೋಡಿ, ಈ ಸಿಂಹರಾಶಿಯವ್ರಿಗೆ ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳಿಗೆ ಇತರರು ಸಹಕಾರ ನೀಡುವವರು. ಅಂದರೆ ಏನಾದರೂ ಕೆಲಸ ಕಾರ್ಯ ಅಂದ್ಕೊಂಡಿರ್ತೀರಲ್ವ ಅದೆಲ್ಲ ಇವತ್ತು ನಿಮಗೆ ಬೇರೆಯವರಿಂದ ನಿಮಗೆ ಅನುಕೂಲ ಆಗುತ್ತೆ. ಅಂದರೆ ನಿಮ್ಮ ಜೊತೆಯಲ್ಲಿರೋರಾಗಲಿ ಸಹಪಾಠಿಗಳಿಂದ ಆಗಲಿ ಅಥವಾ ಮನೆಯವರಿಂದ ಆಗಲಿ ನಿಮಗೆ ಇವತ್ತು ಸಹಕಾರ ದೊರಕುವುದು ಕೂಡ ಈ ಸಿಂಹರಾಶಿಯವರಿಗಿದೆ. ಹಾಗೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ರಾಜಕಾರಣಿಯ ಸಹಾಯ ಪಡೆಯುವುದು, ಮಾತುಕತೆ ಮೂಲಕ ಸಮಸ್ಯೆ ಪರಿಹಾರ ಆಗುವುದು. ನೋಡಿ, ಏನಾದರೂ ಹಣಕಾಸಿನ ಸಮಸ್ಯೆ ನಿಮ್ಮಲ್ಲಿ ಇದ್ದರೆ, ಏನೋ ಯಾರಿಗೋ ಕೊಟ್ಬಿಟ್ಟಿರ್ತೀರ ಅದು ಸಿಕ್ಕಿರಲ್ಲ, ಇಂಥ ಒಂದು ಸಂದರ್ಭದಲ್ಲಿ ರಾಜಕಾರಣ ಮೊರೆ ಹೋದಾಗ ನಿಮಗೆ ನೋಡಿ ಹಣ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ನೋಡಿ, ಎಷ್ಟೋ ಲಕ್ಷ ಕೊಟ್ಬಿಟ್ಟಿರ್ತೀರಾ, ಅವ್ರು ಕೊಡ್ತಾ ಇರಲ್ಲ, ಸ್ವಲ್ಪ ತೊಂದರೆಗಳಾಗಿರುತ್ತೆ. ನೀವು ಸ್ವಲ್ಪ ವಿಚಾರ ಮಾಡಿ. ಈ ದಿವಸ ಶುಕ್ರವಾರ ನೋಡಿ ತುಂಬ ಒಳ್ಳೆ ದಿನ ಆಗಿರುತ್ತೆ ಈ ಸಿಂಹರಾಶಿಯವರಿಗೆ. ಹಣಕಾಸು ವಿಚಾರದಲ್ಲಿ ನೋಡಿ ಯಾರಾದರೂ ರಾಜಕಾರಣಿಗಳ ಸಹಕಾರ ನೀವು ತೆಗೆದುಕೊಂಡಲ್ಲಿ ನಿಮಗೆ ಉತ್ತಮವಾದಂತಹ ಫಲ ಇವತ್ತು ನೀವು ನೋಡ್ಬೋದು. ಹಾಗೆ ನೋಡಿ, ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ಮನೋಕಾಮನೆಗಳು ಬೇಗನೆ ಕಾರ್ಯರೂಪಕ್ಕೆ ಬರುತ್ತದೆ. ನೋಡಿ, ಏನಾದರೂ ಅಂದ್ಕೊಂಡಿರ್ತಿರಲ್ಲ ತುಂಬ ದಿನದಿಂದ ಮನೋಕಾಮನೆ ಅಂತಂದರೆ ನಮಗೆ ಇಷ್ಟಾರ್ಥ ಸಿದ್ಧಿಗಳು, ಯಾವುದೋ ತುಂಬ ದಿನದಿಂದ ಏನೋ ಒಂದು ಪ್ರಾರಂಭ ಮಾಡೋಣ ಅಂತಂದರೆ ವ್ಯಾಪಾರನೋ ಉದ್ಯೋಗನೋ ಇಲ್ಲ ವಿದ್ಯಾಭ್ಯಾಸನೋ ಇಲ್ಲ ಒಂದು ಮನೆ ತಗೊಳ್ಳೋದು ಇಲ್ಲ ಒಂದು ಭೂಮಿ ತಗೊಳ್ಳೋದು, ಈ ರೀತಿ ಏನೇ ಕೆಲಸ ಕಾರ್ಯ ಆಗಲಿ ಮನೋಭಿಷ್ಟ ಅಂದರೆ ಇಷ್ಟಾರ್ಥ ಸಿದ್ಧಿಗಳು ನೀವು ಅಂದ್ಕೊಂಡ್ರೆ ಈಪ್ಸಿತ ಫಲಗಳು ಇವತ್ತು ನೆರವೇರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಹಾಗೆ ಸರ್ಕಾರಿ ಆಫೀಸಿಗಳಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಅಂದರೆ ಏನಂದರೆ ನೋಡಿ, ಈಗ ಗೌರ್ಮೆಂಟ್ ಕಚೇರಿಗಳಲ್ಲಿ ಏನೋ ಒಂದು ಕೆಲಸ ಇರುತ್ತೆ, ಇವತ್ತು ಸ್ವಲ್ಪ ಸಮಸ್ಯೆ ಆಗುತ್ತೆ. ಆ ರೀತಿ ನೋಡಿಕೊಂಡು ಈ ಜೀವಿತ ನೀವು ಅಲ್ಲಿ ಆ ವ್ಯವಹಾರನೋ ಮಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು. ಅಂದರೆ ಸಮಸ್ಯೆ ಇದೆ ಅಂತ ನೀವು ಅಂದ್ಕೊಂಡು ಹೋದರೆ ಅದು ಸಮಸ್ಯೆ ಆಗೇ ಆಗುತ್ತೆ. ಹಾಗಾಗಿ ನೋಡಿ, ಮನೆದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ಕಾರಿ ಕೆಲಸಗಳಲ್ಲಿ ಯಾವತ್ತೂ ಕೂಡ ಸ್ವಲ್ಪ ತಡವಾಗುವುದುಂಟು. ಆದರೆ ಇವತ್ತಿನ ಸಮಸ್ಯೆಯನ್ನು ನೀವು ತಿಳ್ಕೊಂಡು ಅದನ್ನು ಮುಂದುವರೆದಾಗ ನಿಮಗೆ ಅನುಕೂಲ ಆಗುವಂಥದ್ದು. ಯಾವ ರೀತಿ ನಾವು ಮಾತುಕತೆ ಆಡಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲೇ ಅದು ತೋರಿಕೆ ಆಗುವಂಥದ್ದು. ಹಾಗೆ ನೋಡಿ, ವಿಶೇಷವಾಗಿ ಮುಂದೆ ಹಣಕಾಸಿನ ಪರಿಸ್ಥಿತಿ ಕೂಡ ಉತ್ತಮವಾಗಿರುವಂಥದ್ದು ಕೂಡ ನಾವು ಕನ್ಯಾ ರಾಶಿಯವರಿಗೆ ನಾವು ನೋಡ್ಬೋದಾಗಿದೆ. ಹಾಗೆ ನೋಡಿ, ತುಲಾ ರಾಶಿ. ಸ್ನೇಹಿತರ ಮೂಲಕವೇ ಕೆಲಸಗಳು ಆಗುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಆದಷ್ಟು ಪಾರದರ್ಶಕತೆ ರೂಢಿಸಿಕೊಳ್ಳಿ. ನೋಡಿ, ಇವತ್ತು ನಿಮಗೆ ಈ ತುಲಾ ರಾಶಿಯವರಿಗೆ ವಿಶೇಷವಾದಂತಹ ಅನುಗ್ರಹ ಯಾರಿಂದ? ಈ ಸ್ನೇಹಿತರಿಂದ, ಬಂಧು ಮಿತ್ರರಿಂದ ಆಗುವಂಥದ್ದು. ಹಾಗೆ ನೀವು ಏನಾದರೂ ಒಂದು ವ್ಯಾಪಾರನೋ ಉದ್ಯೋಗನೋ ಇಲ್ಲ ಒಂದು ಕೊಟ್ಟು ತಗೊಳ್ಳುವಂಥ ವ್ಯವಹಾರನೋ ಅಥವಾ ರಿಯಲ್ ಎಸ್ಟೇಟಲ್ಲಿ ಇರ್ತೀರ, ನೀವು ನೋಡಿ ಇವತ್ತು ವಿಶೇಷವಾಗಿ ಅಂದ್ಕೊಂಡಿರೋ
ಕೆಲಸ ಕಾರ್ಯ ಆಗಬೇಕಂತಂದರೆ ಪಾರದರ್ಶಕವಾಗಿರಬೇಕು. ಅಂದರೆ ನೋಡಿ, ಏನೋ ಒಂದು ಸುಳ್ಳು ಹೇಳಿ ಏನೋ ಮೋಸ ಮಾಡಿ ಮಾಡುವಂಥ ಕೆಲಸದಲ್ಲಿ ಇವತ್ತು ನಿಮಗೆ ನಷ್ಟ ಅನುಭವಿಸುವಂಥದ್ದು. ಹಾಗಾಗಿ ಪಾರದರ್ಶಕತೆಯಿಂದ ನೀವು ಇವತ್ತು ಕೆಲಸ ಮಾಡಿದಾಗ ತುಂಬ ಅನುಕೂಲ ಆಗುವಂಥದ್ದು, ಆ ಜನ ನಿಮ್ಮ ನಂಬುವಂಥದ್ದು ಕೂಡ ಇವತ್ತಿಂದ ಪ್ರಾರಂಭವಾಗುವಂಥದ್ದು. ಹಾಗೆ ಕೆಟ್ಟ ದೃಷ್ಟಿಯ ಜನ ಎಲ್ಲವೂ ಕೂಡ ಹಾಳು ಮಾಡುವಂಥದ್ದು. ನೋಡಿ, ಈ ನಾವು ದೃಷ್ಟಿ ದೋಷದ ಬಗ್ಗೆ ಹೇಳ್ತಾ ಇರ್ತೀವಿ ಇವತ್ತು. ಹಾಗೆ ನಿಮಗೆ ನೋಡಿ, ಬೆಳೀತಾ ಇರ್ತೀರಾ, ಈ ಒಂದು ಸಂದರ್ಭದಲ್ಲಿ ಕೆಟ್ಟ ದೃಷ್ಟಿಗಳಿಂದ ನಿಮಗೆ ಕೆಲಸ ಹಾನಿ ಆಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಹಾಗೆ ವೃಶ್ಚಿಕ ರಾಶಿ ನೋಡಿ, ಈ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದು, ಪ್ರಯಾಣದಲ್ಲಿ ಎಚ್ಚರ ಅತ್ಯಗತ್ಯ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ನೋಡಿ, ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಂದರೆ ಏನೋ ಒಂದು ಹತ್ರ ಏನೋ ಕೆಲಸನೋ ಅಥವಾ ವ್ಯಾಪಾರನೋ ಇದು ಏನೋ ಒಂದು ಕೈ ಕೆಲಸಗಳೋ ಅಥವಾ ನೀವೇನೇ ಕೆಲಸಗಳು ಮಾಡಿ ಅದರಲ್ಲಿ ಇಷ್ಟು ದಿನ ಅಂದ್ಕೊಳ್ತಿದ್ರೆ ನಾವು ಎಷ್ಟು ಕೆಲಸ ಮಾಡೋದು ನಮಗೇನು ಸಿಗೋದೇ ಇಲ್ಲ, ಈ ರೀತಿಯೆಲ್ಲ ನಿಮ್ಮ ಮನಸ್ಸಲ್ಲಿರುತ್ತೆ. ಆದರೆ ಇವತ್ತು ನೀವು ಎಷ್ಟು ಕಷ್ಟ ಬೀಳ್ತೀರಾ ಅಷ್ಟು ಅನುಕೂಲ ಆಗುವಂಥದ್ದು ಕೂಡ ನಾವು ಇವತ್ತು ನಿಮಗೆ ನೋಡಬಹುದಾಗಿದೆ. ಆದರೆ ಈ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಎಲ್ಲಾದರೂ ದೂರದ ಪ್ರಯಾಣ ಇದ್ದರೆ ಇವತ್ತು ಸ್ವಲ್ಪ ಅದನ್ನು ಮುಂದೂಡಿಕೊಳ್ಳೋದು ನಿಮಗೆ ಅನುಕೂಲ ಆಗುವಂಥದ್ದು. ಸ್ವಲ್ಪ ಪ್ರಯಾಣದಲ್ಲಿ ನೀವು ಹೆಚ್ಚು ಸ್ವಲ್ಪ ಆ ಕಡೆ ಪ್ರಯಾಣ ಕಡೆ ಗಮನ ಹರಿಸಿ ನೀವು ಪ್ರಯಾಣ ಮಾಡಿದಾಗ ಅನುಕೂಲ ಆಗುವಂಥದ್ದು. ಏನಾದರೂ ಅಪಘಾತಗಳಲ್ಲಿ ತೊಂದರೆಗಳಾಗುವಂಥದ್ದು ಕೂಡ ನೋಡಬಹುದಾಗಿದೆ. ಹಾಗಾಗಿ ಸ್ವಲ್ಪ ಪ್ರಯಾಣದಲ್ಲಿ ನೀವು ಅಗತ್ಯವಾಗಿ ಎಚ್ಚರಿಕೆಯಿಂದ ಇರುವುದು ತುಂಬ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಹಾಗೆ ಮನೆ ಕಟ್ಟುವ ಅಥವಾ ಖರೀದಿಸುವ ಯೋಗ ಕೂಡ ಬರುವುದು. ನೋಡಿ, ವಿಶೇಷವಾದಂತಹ ದಿನ ಶುಕ್ರವಾರ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಏನಾದರೂ ಈ ಮನೆ ಕಟ್ಟಬೇಕು ಅನ್ಕೊಂತ ನೀವು ಅದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇರ್ತೀರಾ, ಮಾತುಕತೆ ನಡೆಸ್ತಾ ಇರ್ತೀರಾ, ಅಂಥವ್ರಿಗೆ ಇವತ್ತು ಶುಭ ದಿನವಾಗಿರುತ್ತೆ. ಒಂದು ಮನೆ ತಗೊಳ್ಳೋದಾಗಲಿ ಅಥವಾ ಕಟ್ಟೋದಂದರೆ ಪ್ರಾರಂಭ ಮಾಡುವಂಥದ್ದಾಗಲಿ ಅಥವಾ ಭೂಮಿ ಒಂದು ಸೈಟ್ ತಗೋಬೇಕಾದ್ರೂ ಕೂಡ ಇವತ್ತು ನೀವು ಮುಂದುವರಿಬಹುದಾಗುತ್ತೆ. ನೋಡಿ, ವೃಶ್ಚಿಕ ರಾಶಿಯವರು ವಿಶೇಷವಾದಂತಹ ದಿನ. ಮನೆ ಎಲ್ರಿಗೂ ಎಷ್ಟು ಆಸೆಗಳು ಇರುತ್ತೆ, ಮನೆ ಕಟ್ಟಬೇಕು, ನಾವು ಮನೆ ತಗೋಬೇಕು ಅಥವಾ ಒಂದು ಸೈಟ್ ತಗೋಬೇಕು ಅನ್ನೋರಿಗೆ ಇವತ್ತು ಶುಭ ದಿನವಾಗಿರುತ್ತೆ. ಇವತ್ತು ನೀವೇನೇ ಮುಂದುವರೆದ್ರೂ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು. ಹಾಗೆ ನೋಡಿ, ಧನಸ್ಸು ರಾಶಿ ಮನೆಯ ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಿ ವ್ಯವಹಾರಗಳಿಗೆ ಹೆಚ್ಚಿನ ಅನುಕೂಲ ಆಗುವುದು. ಅಂದರೆ ನೋಡಿ, ಮನೆಯಲ್ಲಿ ಯಾರಾದರೂ ಈ ಹುಷಾರು ತಪ್ಪಿರೋರು ಅಥವಾ ಏನೋ ಆರೋಗ್ಯದಿಂದ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ, ಅವ್ರ ಕಡೆ ಸ್ವಲ್ಪ ನೀವು ಹೆಚ್ಚು ಗಮನ ವಹಿಸಲೇಬೇಕಾಗುತ್ತೆ. ಹಾಗೆ ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಅನುಕೂಲ ಕೂಡ ಇವತ್ತು ಇರುವಂಥದ್ದು. ಹಾಗೆ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಅನುಕೂಲ ಕೂಡ ಕಂಡುಬರುತ್ತೆ. ನೋಡಿ, ಇವತ್ತು ಹಣಕಾಸಿನ ವಿಚಾರದಲ್ಲಿ ಏನೇ ತೊಂದರೆಗಳು, ತೊಡಕುಗಳು, ಆತಂಕಗಳಿದ್ದರೂ ಕೂಡ ಹಣಕಾಸಿನಲ್ಲಿ ಇವತ್ತು ಸುಸ್ಥಿರ ಆಗುತ್ತೆ. ನಿಮಗೆ ಆರ್ಥಿಕವಾಗಿ ಲಾಭ ಕೂಡ ಇವತ್ತು ಧನುಸ್ಸು ರಾಶಿಯವರಿಗೆ ನೋಡ್ಬೋದಾಗಿದೆ. ಹಾಗೆ ನೋಡಿ, ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಕೋರ್ಟು ಕಚೇರಿಯ ಕೆಲಸಗಳು ಸರಾಗವಾಗಿ ನಡೆಯುವುದು. ಮಕರ ರಾಶಿಯವರು ಈ ಕೋರ್ಟು ಅಥವಾ ಕಚೇರಿಗಳಾಗಲಿ ಅಥವಾ ಏನೇ ಆಗಲಿ, ಈಗ ಗೌರ್ಮೆಂಟ್ ಕೆಲಸದ್ದು ಏನೇ ಇರಲಿ ಕೂಡ ಇವತ್ತು ನಿಮಗೆ ಅನುಕೂಲ ಆಗುವಂಥದ್ದು. ಸರಾಗವಾಗಿ ಆ ಕೆಲಸ ಕಾರ್ಯಗಳು ಇವತ್ತು ನಿಮಗೆ ನೆರವೇರುತ್ತೆ ಆ ಮಕರ ರಾಶಿಯವರಿಗೆ. ಹಾಗೆ ನೋಡಿ, ವೃತ್ತಿಯಲ್ಲಿ ಕಿರಿಕಿರಿ ನಿವಾರಣೆ ಆಗುತ್ತದೆ. ವೃತ್ತಿಯಲ್ಲಿ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ನೋಡಿ, ಯಾವಾಗಲೂ ಕೂಡ ಈ ಕೆಲಸ ಕಾರ್ಯಗಳೇ ಕಿರಿಕಿರಿ ಇದ್ದದ್ದೇ. ಆದರೆ ಹಿಂದೆ ಇದ್ದ ಕಿರಿಕಿರಿ ಇನ್ನು ಮುಂದೆ ಸ್ವಲ್ಪ ಶಮನ ಆಗುತ್ತೆ. ಮುಂದೆ ಎಲ್ಲ ನಿಮಗೆ ಅನುಕೂಲ ಆಗುವಂಥದ್ದು. ಕಿರಿಕಿರಿ ಸ್ವಲ್ಪ ನಿಮಗೆ ಅದು ನಿವಾರಣೆಯಾಗಿ ವ್ಯವಹಾರದಲ್ಲಿ ನಿವಾರಣೆ ಆದರೂ ಕೂಡ ನೀವು ಮಾಡುವ ವ್ಯಾಪಾರದಲ್ಲಿ ಹೆಚ್ಚು ಜಾಗ್ರತೆಯಿಂದ ಇರೋದು ಕೂಡ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ, ಏನೇ ಇದ್ದರೂ ಕೂಡ ವ್ಯಾಪಾರ ಉದ್ಯೋಗದಲ್ಲಿ ಜಾಗ್ರತೆ ಇದ್ರೇ ನಾವು ಮುಂದೆ ಹೋಗ್ಲಿಕ್ಕಾಗುತ್ತೆ. ಹಾಗಾಗಿ ಇವತ್ತು ತುಂಬ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಮಕರ ರಾಶಿಯವರು. ಹಾಗೆ ನೋಡಿ, ಕುಂಭರಾಶಿಯವರಿಗೆ ಕೆಲವು ಕಾಲದಿಂದ ತಟಸ್ಥಗೊಂಡಿದ್ದ ನಿಮ್ಮ ವ್ಯಾಪಾರ ಯೋಜನೆಗಳಿಗೆ ಚಾಲನೆ ದೊರಕುವುದು. ಅಂದರೆ ಏನೋ ವ್ಯಾಪಾರನೋ ಉದ್ಯೋಗನೋ ಇಲ್ಲ ಏನೇ ಕೆಲಸಗಳಾಗಲಿ, ಇಷ್ಟು ತುಂಬ ದಿನದಿಂದ ಅಂದ್ಕೊಳ್ತಾ ಇರ್ತೀರಾ, ಕೆಲಸ ಮಾಡಲಿಕ್ಕೆ ನಮಗೆ ಆಗೋದೇ ಇಲ್ಲ, ಒಂದು ದಾರಿನೇ ಕಾಣಿಸ್ತಾ ಇರಲ್ಲ, ಈ ರೀತಿ ಮನೇಲೇ ಇರ್ತೀರಾ. ಏನಾರು ಮಾಡಬೇಕು ಅಂತ ಹೋದ್ರೂ ಏನೋ ಅಡ್ಡಿ ಆತಂಕಗಳು, ತೊಂದರೆಗಳು, ತೊಡಕುಗಳು ಉಂಟಾಗುವಂಥದ್ದು ಇರುತ್ತೆ. ಆದರೆ ಇವತ್ತಿನಿಂದ ಅದು ನಿಮಗೆ ನಿರ್ಮೂಲನೆ ಆಗುವಂಥದ್ದು, ಚಾಲನೆ ದೊರೆಯುವಂಥದ್ದು. ಹಾಗೆ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗುವಂಥದ್ದು. ನೋಡಿ, ಇವತ್ತಿನ ಶುಭ ದಿನ ಆಗಿರುತ್ತೆ ನಿಮಗೆ. ಕುಂಭರಾಶಿಯವರಿಗೆ ತುಂಬ ಒಳ್ಳೆಯ ದಿನ. ವ್ಯಾಪಾರ ಉದ್ಯೋಗ ಅಭಿವೃದ್ಧಿ ಮಾಡ್ಕೋಬೇಕು ಅಂತಿದ್ದರೆ ಇವತ್ತಿನಿಂದ ನೀವು ಪ್ರಾರಂಭ ಮಾಡಬಹುದು. ಹಾಗೆ ನೋಡಿ, ಕಡೆಯ ರಾಶಿ ಮೀನರಾಶಿ. ನೋಡಿ, ವಿಶೇಷವಾಗಿ ಮೀನರಾಶಿಯವರಿಗೆ ಎಷ್ಟೇ ಬುದ್ಧಿಶಾಲಿಯಾದರೂ ಕೂಡ ಈ ದಿನ ಹೆಚ್ಚು ಸಮಸ್ಯೆಗಳು, ವ್ಯಾಪಾರಿಗಳಿಗೆ ಚೇತರಿಕೆ, ಹಿರಿಯರ ಅನ್ಯ ಜನರಲ್ಲಿ ದ್ವೇಷ ಉಂಟಾಗುವುದು. ನೋಡಿ, ವಿಶೇಷವಾಗಿ ಎಷ್ಟೇ ಬುದ್ಧಿಶಾಲಿಗಳು ಮೀನರಾಶಿಯವರು ಯಾವತ್ತೂ ಕೂಡ ಬುದ್ಧಿಶಾಲಿಗರೇ ಆಗಿರ್ತಾರೆ. ನೋಡಿ, ಚಂಚಲ ಮನಸ್ಥಿತಿ, ತುಂಬ ತೀಕ್ಷ್ಣ ಬುದ್ಧಿವಂತರು. ಹಾಗೆ ಆದರೆ ಇವತ್ತು ಸ್ವಲ್ಪ ತೊಂದರೆ ಉಂಟಾಗುವಂಥದ್ದು, ಕಿರಿಕಿರಿ ಉಂಟಾಗುವಂಥದ್ದು, ವ್ಯಾಪಾರದಲ್ಲಿ ಚೇತರಿಕೆ ಅಂದರೆ ಹಿರಿಯರ ಅನ್ಯ ಜನರಿಂದ ನಿಮಗೆ ದ್ವೇಷ ಉಂಟಾಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ. ಅಂದರೆ ಏನೋ ವ್ಯಾಪಾರನೋ ಉದ್ಯೋಗನೋ ಏನೋ ನೀವು ಚೇತರಿಸ್ಕೊಳ್ತಾ ಇರ್ತೀರಾ, ನಿಮಗೆ ಎಷ್ಟೋ ದಿನದಿಂದ ಅಂದ್ಕೊಂಡ್ರೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ತೀಕ್ಷ್ಣ ಬುದ್ಧಿಯಿಂದ ಅದು ಮುಂದೆ ಹೋಗ್ತಾ ಇರುತ್ತೆ. ಆದರೆ ಕೆಲವರ ಸಹಾಯದಿಂದ ಅವರ ದೃಷ್ಟಿ ದೋಷಗಳಿಂದ ನಿಮಗೆ ಸ್ವಲ್ಪ ಕಿರಿಕಿರಿ, ತೊಂದರೆ ಉಂಟಾಗುವಂಥದ್ದು, ದ್ವೇಷ ಉಂಟಾಗುವಂಥದ್ದು. ಆದರೆ ಕೋರ್ಟು ಕಚೇರಿ
ಕಚೇರಿ ವಿಚಾರದಲ್ಲಿ ಸ್ವಲ್ಪ ಯಶಸ್ಸು ಇದೆ ಇವತ್ತು ನಿಮಗೆ. ನೋಡಿ, ಏನಾದರೂ ಕೋರ್ಟು ಕಚೇರಿ ವಿಚಾರ ಇದ್ದರೆ ನೀವು ಇವತ್ತು ನಿಮಗೆ ಯಶಸ್ಸು ಸಿಗುತ್ತೆ. ನೀವೇನೇ ಇವತ್ತು ಕೋರ್ಟು ಕಚೇರಿನೋ ಅಥವಾ ಈ ಗೌರ್ಮೆಂಟ್ ಕೆಲಸಗಳು ಏನೇ ಇದ್ದರೂ ಕೂಡ ಇವತ್ತು ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುವಂಥದ್ದು ಮೀನರಾಶಿಯವರಿಗೆ ನಾವು ನೋಡ್ಬೋದಾಗಿದೆ. ಸರಿ ಗುರುಗಳೇ, ಇವತ್ತಿನ ದ್ವಾದಶ ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಕೆಟ್ಟ ದೃಷ್ಟಿ ಮತ್ತು ವಕ್ರ ದೃಷ್ಟಿ ಇರುವಂಥದ್ದು. ಹಾಗಾಗಿ ವೀಕ್ಷಕರೇ, ತಾವುಗಳು ಏನು ಮಾಡಬೇಕು ಅಂತಂದರೆ, ಅಶ್ವಜ್ಯೋತಿಷ್ಯ ಕಾರ್ಯಕ್ರಮ ಪ್ರಸಾರವಾಗುವಂತಹ ಸಂದರ್ಭದಲ್ಲಿ ಆಚಾರ್ಯ ಗುರೂಜಿಯವರ ನಂಬರನ್ನು ಡಿಸ್ಪ್ಲೇ ಮಾಡ್ತೀವಿ. ಆ ನಂಬರ್ಗೆ ಕರೆ ಮಾಡಿ ನೀವು ನಿಮ್ಮ ಹೆಸರು ಮತ್ತು ಅಡ್ರೆಸ್ಸನ್ನು ಕೊಟ್ಟು ಪಿರಮಿಡ್ ಆಕಾರದಲ್ಲಿ ಇರುವಂತಹ ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಮನೆಗೆ ತರಿಸಿಕೊಂಡು ಅದನ್ನು ಪೂಜೆ ಮಾಡಿ ನಿಮ್ಮ ಮನೆಗೆ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಯಾರಿಗೆ ಆದರೂ ಕೂಡ ಒಂದು ಕೆಟ್ಟ ದೃಷ್ಟಿ ವಕ್ರದೃಷ್ಟಿಯನ್ನು ಬೀಳುವುದನ್ನು ತಡೆಗಟ್ಟಬಹುದು ಅಂತ ಹೇಳ್ತಾ, ಮುಂದಿನ ಭಾಗದಲ್ಲಿ ಪ್ರೇಮ ವಿವಾಹದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಇದೀಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮದ ನಂತರ ಮತ್ತಷ್ಟು ವಿಚಾರಗಳು. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಗಳೇ, ಈ ಗಾಂಧರ್ವ ವಿವಾಹ ಅಂತಂದ್ರೆ ಏನು? ಗಾಂಧರ್ವ ವಿವಾಹ ಇತ್ತೀಚೆಗೆ ಜಾಸ್ತಿ ಆಗಿರುವಂಥದ್ದು, ಒಂದೇ ಧರ್ಮದವರು ಅಥವಾ ಬೇರೆ ಬೇರೆ ಧರ್ಮದವರು ಆಗುವಂಥದ್ದು. ಇದರ ಜೊತೆಗೆ ಗಾಂಧರ್ವ ವಿವಾಹ ಯಶಸ್ವಿಯನ್ನ ಕಾಣೋದು ತೀರಾ ಕಮ್ಮಿ ಆಗ್ಬಿಟ್ಟಿದೆ ಇತ್ತೀಚೆಗೆ. ಮತ್ತೆ ಯಾವ ರಾಶಿಯವರಿಗೆ ಈ ಗಾಂಧರ್ವ ವಿವಾಹ ಆಗ್ಬರುತ್ತೆ ಅಂತ? ನೋಡಿ, ಮದುವೆ ಅನ್ನುವಂಥದ್ದು ಎರಡು ಮನಸ್ಸುಗಳು ಕೂಡುವಂಥದ್ದು, ಸೇರುವಂಥದ್ದು, ಮತ್ತು ಎರಡು ಕುಟುಂಬಗಳು ಸೇರುವಂಥದ್ದು, ಎರಡು ದೇಹಗಳು ಸೇರುವಂಥದ್ದು. ಮದುವೆ ತುಂಬ ವಿಶೇಷ. ಮದುವೆ ಅನ್ನೋದು ನೋಡಿ, ಎಷ್ಟೋ ಜನ ಮದುವೆ ಆಗಲಿರೋರಿಗೆ ಗೊತ್ತಿರುತ್ತೆ ಅದರದ್ದು ಏನು ಕಷ್ಟ ನೋವುಗಳು ಅನ್ನುವಂಥದ್ದು. ನೋಡಿ, ವಿಶೇಷವಾಗಿ ಈ ದಿನಗಳಲ್ಲಿ ತುಂಬ ಜಾಸ್ತಿ ಆಗ್ತಿರುವಂಥದ್ದು ಪ್ರೇಮ ವಿವಾಹ. ಈ ಪ್ರೇಮ ವಿವಾಹ ಯಾವ ರೀತಿ ತೊಂದರೆಗಳು ಉಂಟಾಗುತ್ತೆ, ಪ್ರೇಮ ವಿವಾಹ ಆದಮೇಲೆ ಎಷ್ಟೆಲ್ಲ ತೊಂದರೆಗಳು ಅನುಭವಿಸ್ತಿರ್ತಾರೆ, ಅದೆಲ್ಲ ಇವಾಗಿನ ಕಾಲದವ್ರಿಗೆ ತುಂಬ ಗೊತ್ತಿರುವಂಥ ವಿಚಾರ. ನೋಡಿ, ಈ ಮದುವೆ ಅನ್ನೋದನ್ನ ಒಂದು 10 ಅಂಕಿಗಳಲ್ಲಿ ಯಾವ ರೀತಿ ಹೇಳ್ತಾರೆ ಅಂದರೆ, ನೋಡಿ, ಒಂದು ಪ್ರೀತಿಯ ಸಾಕ್ಷಿಯಾಗಿ, 2 ಹೃದಯಗಳ ಭಾಷೆಯಾಗಿ, 3 ಗಂಟಿನ ಮುನ್ನುಡಿಯಾಗಿ, 4 ಅಕ್ಷತೆಯ ಆರೈಕೆಯಾಗಿ, 5 ಇಂದ್ರಿಯಗಳ ಏಕತೆಯಾಗಿ, 6 ಋತುಗಳ ಸಂಕೇತವಾಗಿ, 7 ಹೆಜ್ಜೆಗಳ ಸಂಗೀತವಾಗಿ, 8 ದಿಕ್ಕುಗಳ ಸಂರಕ್ಷಣೆಯಾಗಿ, 9 ಗ್ರಹಗಳ ಅನುಗ್ರಹದಿಂದ 16 ಕಾಲ ಬದುಕಿ ಬಾಳುವ ಬಂಧವೇ ಋಣಾನುಬಂಧಗಳ ಜೀವನ ರಾಗ ವಿವಾಹ ಯೋಗ ಅಂತ ಹೇಳ್ತಾರೆ. ನೋಡಿ, ಇಷ್ಟೆಲ್ಲ ಇರುತ್ತೆ. ವಿವಾಹ ಯೋಗ ಅನ್ನುವಂಥದ್ದು ನಮಗೆ ಪೂರ್ವಾರ್ಜಿತ ಪುಣ್ಯ ಫಲಗಳಿಂದ ಬರುವಂಥದ್ದು. ಹಾಗೆ ನಮ್ಮ ಮಾತಾಪಿತೃಗಳ ಅವರ ಒಂದು ಫಲಗಳಿಂದ ಬರುವಂಥದ್ದು. ಈ ರೀತಿ ಇರುವಂತಹ ವಿವಾಹವನ್ನು ನಾವು ಈ ವಿವಾಹಗಳಲ್ಲಿ ಕೂಡ ತುಂಬ ವಿಧಗಳಿರುತ್ತೆ. ನೋಡಿ, ವಿಶೇಷವಾಗಿ ವಿವಾಹದಲ್ಲಿ 8 ವಿವಾಹ ಪ್ರಾಕಾರಗಳಿರುವಂಥದ್ದು. ಒಂದು ನೋಡಿ, ದೈವ ವಿವಾಹ, ಹಾಗೆ ಆರ್ಷ ವಿವಾಹ, ಪ್ರಾಜಾಪತ್ಯ ವಿವಾಹ, ಗಾಂಧರ್ವ ವಿವಾಹ, ಮತ್ತು ಅಸುರ ವಿವಾಹ, ಪೈಶಾಚ ವಿವಾಹ ಹಾಗೂ ರಾಕ್ಷಸ ವಿವಾಹ ಅಂತೇಳಿ 8 ಪ್ರಾಕಾರಗಳಿದೆ. ಇವತ್ತು ನಾವು ಗಾಂಧರ್ವ ವಿವಾಹದ ಬಗ್ಗೆ ಮಾತಾಡ್ತಾ ಇದ್ದೇವೆ. ನೋಡಿ, ಈ ಗಾಂಧರ್ವ ವಿವಾಹ ಅಂದರೆ ನೋಡಿ, ವಧು ವರರು ಅಂದರೆ ಒಂದು ಗಂಡು ಆಗಲಿ ಒಂದು ಹೆಣ್ಣಾಗಲಿ ಪರಸ್ಪರ ಇಚ್ಛೆಯಿಂದ ಪ್ರೇಮಿಸಿ ವಿವಾಹವಾಗುವಂಥದ್ದು. ಅಂದರೆ ನೋಡಿ, ಇಬ್ಬರು ಒಪ್ಪಿ ಮದುವೆ ಆಗುವಂಥದ್ದೇ ಗಾಂಧರ್ವ ವಿವಾಹ ಅಂತ ಹೇಳ್ತೇವೆ. ವಿವಾಹವು ಪರಸ್ಪರ ಇಚ್ಛೆ ಮತ್ತು ಲೈಂಗಿಕ ಆಕರ್ಷಣೆಯಿಂದ ಉಂಟಾಗುವುದರಿಂದ ಪ್ರೇಮ ವಿವಾಹವಾಗುತ್ತದೆ. ನೋಡಿ, ಲೈಂಗಿಕ ಆಕರ್ಷಣೆ ಆಗ್ಬೋದು ಅಥವಾ ಪರಸ್ಪರ ಆಕರ್ಷಣೆಯಿಂದ ಉಂಟಾಗುವಂಥದ್ದನ್ನು ಪ್ರೇಮ ವಿವಾಹ ಅಂತ ಹೇಳ್ತೀವಿ. ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಕೂಡ ಪ್ರೇಮ ವಿವಾಹ ಆಗುವಂಥದ್ದು. ನೋಡಿ, ಈ ಪ್ರೇಮ ವಿವಾಹದಲ್ಲಿ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚಾಗಿರುವಂಥದ್ದು. ನೋಡಿ, ಈಗ ಏನಾಗ್ಬಿಡುತ್ತೆ, ಮನೆಯವರ ವಿರೋಧದ ನಡುವೆ ಮದುವೆಗಳು ಮಾಡ್ಕೊಂಡ್ಬಿಡ್ತಾರೆ. ಏನಾಗಿರುತ್ತೆ, ಮೊದಲೆಲ್ಲ ತುಂಬ ಚೆನ್ನಾಗಿರುತ್ತೆ, ಏನೋ ಒಂದು ಟೈಮಲ್ಲಿ ಅದು ಪ್ರೇಮ ಆಗ್ಬಿಟ್ಟು ಅವರಲ್ಲಿ ಏನೋ ಒಂದು ಇಷ್ಟ ಆಗ್ಬಿಟ್ಟು ಪ್ರೇಮ ಆಗ್ಬಿಟ್ಟಿರುತ್ತೆ. ಮನೆಯವರು ಎಷ್ಟೇ ಹೇಳಿದ್ರು ಕೂಡ ಕೇಳ್ದಲ್ಲೇ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಮನೆಯವರ ವಿರೋಧದ ನಡುವೆ ಪ್ರೇಮ ಆಗಿಬಿಡುತ್ತೆ. 1 ತಿಂಗಳು 2 ತಿಂಗಳು ಎಲ್ಲ ಚೆನ್ನಾಗಿರುತ್ತೆ, 3 ತಿಂಗಳು ಚೆನ್ನಾಗಿರುತ್ತೆ. ಹಾಗೆ ಹೋಗ್ತಾ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ನೋಡಿ, ಯಾಕೆ ನಮ್ಮ ಹಿರಿಯರು ಆ ಲಗ್ನ ಜಾತಕಗಳೆಲ್ಲ ಸಮ್ಮಿಲನ ಆಗಬೇಕು, ಯಾಕೆ ಹಿಂದೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಇದೇ ಕಾರಣಕ್ಕೆ. ನಾನು ಮುಂದೆ ಹೋಗ್ತಾ ಹೇಳ್ತೀನಿ ಯಾವ್ಯಾವ ರಾಶಿಗಳಿಗೆ ಅದು ಅನುಕೂಲ ಆಗುವಂಥದ್ದು, ಯಾವ ಲಗ್ನದಿಂದ ಅದನ್ನು ನಾವು ಪ್ರೇಮವನ್ನು ಲಗ್ನದವ್ರಿಗೆ ಪ್ರೇಮ ವಿವಾಹ ಯೋಗ ಇರುತ್ತೆ, ಯಾರ್ಯಾರಿಗೆ ಯೋಗಗಳು ಇರುತ್ತೆ ಅದನ್ನೆಲ್ಲವೂ ಕೂಡ ನಾವು ಜಾತಕದಲ್ಲಿ ನೋಡ್ಕೋಬಹುದಾಗಿದೆ.
ನೋಡಿ ವಿಶೇಷವಾಗಿ ಜಾತಕದಲ್ಲಿ ಯಾಕೆ ಹಿಂದೆಯಿಂದ ನಮ್ಮ ಪೂರ್ವಜರು ಕೂಡ ಜಾತಕವನ್ನು ಸಮ್ಮಿಲನ ಮಾಡಿ ನೋಡಿ ಹುಟ್ಟಿದಿಂದ ಹಿಡಿದು ನಾವು ಯಾವತ್ತೂ ಕೂಡ ಹುಟ್ಟಿದ ಅವತ್ತೇ ನೋಡಿ ತೋರಿಸ್ಬಿಡ್ತಾರೆ ಯಾವ ನಮ್ಮ ಮಗುಗೆ ಯಾವ ಅಕ್ಷರ ಬರುತ್ತೆ. ಸಾಮಾನ್ಯವಾಗಿ ಈಗಲೂ ಕೂಡ ಮಾಡ್ಕೊತಾ ಇರ್ತಾರೆ. ನಾವು ಹುಟ್ಟಿದ ಆ ಟೈಮ್ಗೆ ಯಾವ ನಕ್ಷತ್ರ ಇರುತ್ತೆ, ಯಾವ ರಾಶಿ ಬರುತ್ತೆ, ಯಾವ ಅಕ್ಷರದಿಂದ ಮಗುವಿಗೆ ಹೆಸರನ್ನು ಇಡಬೇಕು, ಇವೆಲ್ಲ ಏನು ಕೇಳಿ ಇದೆಲ್ಲ ಮುಂದೆ ಮದುವೆಯ ಕಾಲದಲ್ಲಿ ಆ ಪರಸ್ಪರ ಜೋಡಿಗಳನ್ನು ಸಮ್ಮಿಲನ ಮಾಡಲಿಕ್ಕೆ, ಆ ಜಾತಕಗಳನ್ನು ಕೂಡಿಸ್ಲಿಕ್ಕೆ ಅವನ್ನ ನೋಡಿ 2 ಜಾತಕಗಳು ಕೂಡಿದಾಗ ಮಾತ್ರ ಅದರಲ್ಲಿ ಕೂಡ ಆ ಜಾತಕ ನಾವು ಅದನ್ನು ನೋಡ್ತಾ ಇರಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಗುಣಗಳು ಬರುತ್ತೆ. ಅದರಲ್ಲಿ ಕೂಡ ಎಷ್ಟೆಲ್ಲ ನಾನು ಮುಂಚೆ ಎಲ್ಲ ನಾವು ಹೇಳಿದ್ವಿ ಮದುವೆ ಬಗ್ಗೆ ಯಾವ್ಯಾವ ಗುಣಗಳು ಬಂದಾಗ ಅಥವಾ ಏನು ನೋಡಿ ನಾವು ಹೇಳ್ತಾ ಇರ್ತೀವಿ ರಾಕ್ಷಸ ಮನುಷ್ಯ ಗಣಗಳಲ್ಲಿ ರಾಕ್ಷಸ ಗಣಗಳು ಮದುವೆ ಆಗ್ಬೋದು, ಮನುಷ್ಯ ಆಗ್ಬೋದು, ದೈವ ಆಗ್ಬೋದು, ಈ ರೀತಿ ಅದರಲ್ಲಿ ಕಾಂಬಿನೇಷನ್ಸ್ ಇರುತ್ತೆ. ಯಾವುದಾಗಬೇಕು ಯಾವುದಾಗಬಾರ್ದು ಅಂತ ನಮ್ಮ ಜಾತಕದಲ್ಲೇ ಕೊಟ್ಟಿರೋದ್ರಿಂದ ಹಾಗಾಗಿ ಹಿಂದಿನವರು ಅದೆಲ್ಲ ನೋಡ್ಕೊಂಡು ಮದುವೆ ಮಾಡಿದಾಗ ಕೆಲವು ಹೇಳ್ಬೋದು ಅದೆಲ್ಲ ನೋಡ್ಕೊಂಡು ಮದುವೆ ಮಾಡಿದ್ರು ಕೂಡ ಎಷ್ಟೋ ತೊಂದರೆಗಳು ಅನುಭವಿಸ್ತಿದ್ದಾರೆ ಅಂತ. ಆದರೆ ಅವಕ್ಕೆಲ್ಲ ಪರಿಹಾರಗಳು ಇರುವಂಥದ್ದು. ಹಾಗಾಗಿ ನೋಡಿ ಈಗಲೂ ಅಷ್ಟೇ ನೀವೇನಾದರೂ ಈ ಗಾಂಧರ್ವ ವಿವಾಹ ಆದಾಗ ತೊಂದರೆಗಳು ತುಂಬ ಅನುಭವಿಸ್ತಿರೋದು. ಏನು ತೊಂದರೆಗಳು ಅಂದರೆ ನೋಡಿ ಪೂಜೆನೋ ಏನೋ ಮಾಡಿ ನಾವು ಸರಿ ಮಾಡ್ಬೋದು, ಆದರೆ ಮನೆಯವ್ರು ಸಿಗಲ್ವಲ್ಲ, ತಂದೆ ತಾಯಿಗಳು ಸಿಗಲ್ವಲ್ಲ. ಏನೇ ತಂದೆ ತಾಯಿಗಳು ಜೊತೆಯಲ್ಲಿ ಇದ್ದಾಗ ಇರುವಷ್ಟು ಪ್ರೀತಿ ನಾವು ಅವರು ಮದುವೆ ಆದವರು ಅವ್ರು ಮಾತ್ರನೇ ಇದ್ದಾಗ ತುಂಬ ಕಷ್ಟಗಳು ಅನುಭವಿಸುವಂಥದ್ದು, ತುಂಬ ತೊಂದರೆಗಳು ಅನುಭವಿಸೋಂಥದ್ದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಆ ಮದುವೆಗೆ ಮುಂಚೆ ನಿಮ್ಮ ಜಾತಕಗಳನ್ನು ನೋಡ್ಕೊಳ್ತಾ ಈ ಪ್ರೇಮ ವಿವಾಹ ನಮಗೆ ಅದರ ಯೋಗ ಇದೆಯೇ ಅದನ್ನೆಲ್ಲ ನೋಡಿಕೊಂಡು ನೀವು ಮುಂದುವರೆದಾಗ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ ಆದರೆ ಗುರುಜಿ ಹೇಳ್ಬಿಟ್ಟವ್ರೆ ನಮಗೆ ಈ ರಾಶಿ ಆಗುತ್ತೆ ಅಂತೇಳಿ ನೀವು ಮದುವೆ ಆಗ್ಬಿಡೋದಲ್ಲ. ಅದರಲ್ಲೂ ಕೂಡ ನೋಡಿ ನಾವು ಲಗ್ನವನ್ನು ನೋಡಿ ನಿರ್ಣಯ ಮಾಡುವಂಥದ್ದು. ನೋಡಿ ಆ ಲಗ್ನದಲ್ಲಿ ಯಾವ್ಯಾವ ಲಗ್ನ ಯಾವ್ಯಾವ ಭಾವದಲ್ಲಿ ಯಾವ್ಯಾವ ರಾಶಿಗಳು ಇರ್ತಾರೆ ಅದನ್ನು ನೋಡಿಕೊಂಡು ನಮಗೆ ಆ ಜಾತಕದಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಇವರಿಗೆ ಪ್ರೇಮ ಯೋಗ ಅಂದರೆ ಗಾಂಧರ್ವ ವಿವಾಹ ಇದೆಯೇ ಇಲ್ವೇ ಅಂತ. ನೋಡಿ ಅದರಲ್ಲಿ ವಿಶೇಷವಾಗಿ 1, 3, 5, 7 ಮತ್ತು 11ನೇ ಭಾವಗಳು ಸ್ವಇಚ್ಛಾ ತೋರಿಸುತ್ತವೆ. ನೋಡಿ ಈ ಲಗ್ನಗಳು ಅಂದರೆ ಲಗ್ನದಲ್ಲಿ 1ನೇ ಭಾವ ಅಥವಾ 3ನೇ ಭಾವ ಅಂದರೆ 5ನೇ ಮನೆ ಮತ್ತು 7ನೇ ಮನೆ 11ನೇ ಮನೆಗಳು ಇವೆಲ್ಲವೂ ಕೂಡ ಸ್ವಇಚ್ಛೆ ಅಂದರೆ ಅವರು ಪ್ರೇರೇಪಿಸುವಂಥದ್ದು, ಸ್ವಇಚ್ಛೆಯಿಂದ ಪ್ರೇಮವನ್ನು ಮಾಡುವಂಥದ್ದು. ಈ ಮನೆಗಳಲ್ಲಿ ಗ್ರಹಗಳು ಹಾಗೂ 2ನೇ ಮತ್ತು 7ನೇ ಭಾವದಲ್ಲಿ ಗ್ರಹಗಳ ಬಲಾಬಲಗಳು ಅಂದರೆ ಆ ಗ್ರಹಗಳನ್ನು ನಾವು ನೋಡ್ಕೋಬೇಕಾಗುತ್ತೆ. ಯಾರು ಬಲವಾಗಿದ್ದಾರೆ ಅಂದರೆ ಸ್ವಂತ ಮನೆಗಳಿದ್ದಾಗ ಬಲವನ್ನು ಕೊಡುವಂಥದ್ದು, ಆ ಗ್ರಹಗಳ ಗಂಡು ಮತ್ತು ಹೆಣ್ಣಿನ ಪ್ರೀತಿಸುವ ಹಾಗೆ ಅವರ ದಶಾಭುಕ್ತಿಯಲ್ಲಿ ಮಾಡ್ತಾರೆ. ನೋಡಿ ಆ ದಶಾಭುಕ್ತಿಯಲ್ಲಿ ಆ ಪ್ರೀತಿಸುವ ಹಾಗೆ ಮಾಡುವಂಥದ್ದು. ನಾವು ಯಾವತ್ತೂ ಕೂಡ ಜಾತಕವನ್ನು ನೋಡಿದಾಗ ಲಗ್ನದಿಂದ ಯಾವ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿ ಸ್ಥಿರವಾಗಿರ್ತಾರೆ, ಹಾಗೆ ಅವರಿಗೆ ಯಾವ ಒಂದು ದಶಾಭುಕ್ತಿ ನಡೀತಾ ಇದೆ ಅವೆಲ್ಲವನ್ನು ಕೂಡ ನೋಡಿಕೊಂಡು ನಾವು ಫಲ ನಿರ್ಣಯವನ್ನು ಮಾಡುವಂಥದ್ದು. ಹಾಗೆ ನೋಡಿ ಈ ಪ್ರೇಮ ಸೂಚಕ ಗ್ರಹಗಳು ಯಾರು ಅಂತಂದರೆ ಶುಕ್ರ ಗ್ರಹ ಮತ್ತು ಸೂರ್ಯ ಮತ್ತು ಚಂದ್ರರು ವಿಶೇಷವಾಗಿ ಪ್ರೇಮ ಸೂಚಕ ಗ್ರಹಗಳಾಗಿರ್ತಾರೆ ಇವರು. ಈ ಗ್ರಹಗಳು ಹೀಗೆ ಅನೇಕ ಗ್ರಹಗಳಲ್ಲೂ ಕೂಡ ಪ್ರೇಮಾಂಕುರವಾಗುವಂತಹ ಅನುಕೂಲ ಇರುತ್ತೆ. ಹಾಗೆ ಮುಖ್ಯವಾಗಿ ರಾಹು ಮತ್ತು ಕೇತು ಗ್ರಹಗಳಿಂದ ನಮಗೆ ಅನುಕೂಲನೂ ಆಗುತ್ತೆ ಮತ್ತು ಅನಾನುಕೂಲನೂ ಆಗುವಂಥದ್ದು. ನೋಡಿ ಈ ಶುಕ್ರ ಆಗಲಿ ಚಂದ್ರ ಆಗಲಿ ರವಿ ಆಗಲಿ ಹಾಗೂ ರಾಹು ಮತ್ತು ಕೇತು ಗ್ರಹಗಳು ಯಾವ ಸ್ಥಾನದಲ್ಲಿದ್ದಾರೆ ಇವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ನೋಡಿ ಜಾತಕವನ್ನು ತೋರಿಸ್ತಾರಲ್ಲ ಅದಕ್ಕೋಸ್ಕರನೇ ಯಾವ್ಯಾವ ಗ್ರಹ ಯಾವ್ಯಾವ ಸ್ಥಾನದಲ್ಲಿ ಬಲಿಷ್ಠರಾಗಿದ್ದಾರೋ ಅಥವಾ ಬಲಹೀನರಾಗಿದ್ದಾರೋ ಇವನ್ನೆಲ್ಲ ನೋಡಿಕೊಂಡು ನಾವು ಪರಿಹಾರವನ್ನು ನಿರ್ಣಯ ಮಾಡುವಂಥದ್ದು. ನೋಡಿ ಹಾಗೆ ಪ್ರೇಮ ಸೂಚಕ ರಾಶಿಗಳು ಯಾರು ಅಂತ ಕೇಳ್ತಾರೆ. ನೋಡಿ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಯಾವ್ಯಾವ ರಾಶಿಯವರಿಗೆ ಪ್ರೇಮಾಂಕುರ ಆಗುವಂಥದ್ದು, ಆ ರಾಶಿಯವರಿಗೆ ಪ್ರೇಮ ಆದರೆ ಅವ್ರಿಗೆ ಅನುಕೂಲ ಆಗುತ್ತೆ ಅವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ನೋಡಿ ವೃಷಭ, ಕಟಕ, ಸಿಂಹ, ತುಲಾ, ಮೀನ ರಾಶಿಗಳಲ್ಲಿ ಈ ಪ್ರೇಮ ಸೂಚಕ ರಾಶಿಗಳು. ನೋಡಿ ಇವ್ರು ಏನೇ ಮಾಡಿದ್ರು ಕೂಡ ಇವ್ರು ಒಂದಲ್ಲ ಒಂದು ಒಬ್ಬರನ್ನ ಪ್ರೀತಿ ಮಾಡಿಬಿಟ್ಟಿರ್ತಾರೆ ಇವರು. ನೋಡಿ ಯಾರನ್ನಾರ ತಗೊಳ್ಳಿ, ನೋಡಿ ಈ ವೃಷಭ ಆಗಲಿ ಕಟಕ ಆಗಲಿ ಸಿಂಹ ಆಗಲಿ ತುಲಾ ಆಗಲಿ ಮೀನ ಆಗಲಿ ಈ ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೇಮವನ್ನು ಆಗೇ ಆಗಿರುತ್ತೆ. ನೋಡಿ ಹಂಗಂತ ನಾವು ಈಗ ಕಟಕ ತುಲಾ ಮೀನ ರಾಶಿಯವ್ರಿಗೆ ಅವ್ರು ಹೇಳ್ಬಿಟ್ಟವ್ರು ಗುರುಗಳು ಅಂತೇಳಿ ಲವ್ ಮಾಡಿಬಿಡೋದಲ್ಲ, ಇದು ತೊಂದರೆಗಳು ಉಂಟಾಗುತ್ತೆ. ನೋಡಿ ಬರೀ ರಾಶಿ ನೋಡೇ ಆಗುವಂಥದ್ದಲ್ಲ, ಅದರಲ್ಲಿ ಲಗ್ನ ಕೂಡ ಇರುತ್ತೆ. ನೋಡಿ ಲಗ್ನಗಳು ಬಂದಾಗ ಮೇಷ, ಮಿಥುನ, ಕನ್ಯಾ, ಧನಸ್ಸು, ಕುಂಭ, ಮೀನ ಈ ಲಗ್ನದವ್ರಿಗೂ ಕೂಡ ಪ್ರೇಮಾಂಕುರ ಆಗುವಂಥದ್ದು. ಹಾಗೆ ಲಗ್ನಾಧಿಪತಿ ಪಂಚಮಾಧಿಪತಿ ಜೊತೆ ಇದ್ದರೆ ಪ್ರೇಮ ಆಗುವಂಥದ್ದು, ಸಪ್ತಮಾಧಿಪತಿ ಪಂಚಮಾಧಿಪತಿ ಜೊತೆ ಇದ್ದರೆ ಪ್ರೇಮ ಆಗುವಂಥದ್ದು, ಸಪ್ತಮಾಧಿಪತಿ ಲಗ್ನಾಧಿಪತಿ ಜೊತೆಗಿದ್ದರೆ ಪ್ರೇಮ ಆಗುವಂಥದ್ದು. ಇವೆಲ್ಲ ಯಾವ ರೀತಿ ನಾವು ನಿರ್ಣಯ ಮಾಡೋದು? ಇದೆಲ್ಲ ಸಾಮಾನ್ಯ ಜನಕ್ಕೆ ಯಾವ ರೀತಿ ಗೊತ್ತಾಗುತ್ತೆ ಇದು? ನೋಡಿ ಇದೆಲ್ಲ ಯಾವಾಗ ಗೊತ್ತಾಗುತ್ತೆ ಅಂದರೆ ಜಾತಕವನ್ನು ಒಬ್ಬ ಒಳ್ಳೆಯ ಒಂದು ಜ್ಯೋತಿಷಿಗಳಲ್ಲಿ ತೋರಿಸಿದಾಗ ನಿಮಗೆ ಗೊತ್ತಾಗುವಂಥದ್ದು. ನೋಡಿ ಈಗ ಬಂದುಬಿಡ್ತಾರೆ ಮನೇಲಿ, ಗುರುಗಳೇ ನಾವು ನಮ್ಮ ಮಗಳಿಗೆ ಮದುವೆ ಹೆಣ್ಣು ನೋಡ್ತಾ ಇದ್ವಿ, ಒಪ್ತಾನೆ ಇಲ್ಲ ಅವರು,
ಒಂದು ಗಂಡು ನೋಡ್ತಾ ಇದ್ದೀವಿ, ಒಪ್ತಾನೆ ಇಲ್ಲ, ಏನು ಗೊತ್ತಾಗ್ತಿಲ್ಲ ನಮಗೆ, ಮದುವೆ ಅಂದ್ರೆ ಹಿಂದೆ ಹೋಗ್ತಾ ಇರ್ತಾರೆ, ಅವ್ರು ಏನೋ ಇಲ್ಲಿ ಹೊರಗಡೆ ಬೇರೆ ಥರ ಇರುತ್ತೆ, ಅದು ಹೇಳ್ಕೊಡ್ಲಿಕ್ಕೆ ಆಗ್ತಾ ಇರಲ್ಲ. ಈ ರೀತಿ ತೊಂದರೆಗಳಿದ್ದಾಗ ಸ್ವಲ್ಪ ಜಾತಕ ಒಂದು ಒಳ್ಳೆಯ ಜ್ಯೋತಿಷಿ ಬಳಿ ತೋರಿಸಿದಾಗ ಅವರಲ್ಲಿ ಏನಾದರೂ ಈ ರೀತಿ ಇರುವ ಗುಣಗಳು ಕಂಡು ಬಂದಲ್ಲಿ ಅದಕ್ಕೆ ಕೆಲವೊಂದು ಪರಿಹಾರಗಳಿರುತ್ತೆ, ಅದು ಪರಿಹಾರಗಳು ಮಾಡ್ಕೋಬೇಕಾಗುತ್ತೆ. ಎಲ್ಲದಕ್ಕೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲದಕ್ಕೂ ಕೂಡ ಪರಿಹಾರ ಇರುವಂಥದ್ದು. ಹಾಗೆ ಲಗ್ನ ಅಥವಾ ಪಂಚಮಾಧಿಪತಿಗಳು ಜಲರಾಶಿ ಅಥವಾ ಪಾಪಕರ್ತರಲ್ಲಿದ್ದಾರೆ. ನೋಡಿ, ಈ ರಾಶಿಗಳಲ್ಲಿ ಸ್ಥಿರ ರಾಶಿ, ಜಲರಾಶಿ, ಚರರಾಶಿ ಅಂತೆಲ್ಲ ಇರುತ್ತೆ. ಇದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ನೋಡಿ ಸಡನ್ನಾಗಿ ಹೇಳಲಿಕ್ಕೆ ಆಗಲ್ಲ. ಇದೆಲ್ಲ ಅದು ಜಲರಾಶಿಯಲ್ಲಿ ಇದ್ದಾರೋ, ಸ್ಥಿರ ರಾಶಿಯಲ್ಲಿದ್ದಾರೋ ಅಥವಾ ಚರರಾಶಿಯಲ್ಲಿ ಇರ್ತಾರೋ, ಇದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಇದೆಲ್ಲ ನೋಡಿಕೊಂಡು ನಾವು ಫಲ ನಿರ್ಣಯವನ್ನು ಮಾಡುವಂಥದ್ದು. ಮನಸ್ಸಿನ ಕಾರಕ ಚಂದ್ರ, ಪ್ರಣಯಕಾರಕ ಶುಕ್ರ ಪಂಚಮದಲ್ಲಿ ಶುಭವಾಗಿದ್ದರೆ, ನೋಡಿ ಲಗ್ನದಿಂದ ಪಂಚಮ ಸ್ಥಾನವನ್ನು ನಾವು ನೋಡಬೇಕಾಗುತ್ತೆ. ಆ ಪಂಚಮ ಸ್ಥಾನದಲ್ಲಿ ಶುಕ್ರ ಮತ್ತು ಚಂದ್ರ ಯುತಿ ಇದ್ದರೆ, ಜೊತೆಯಲ್ಲಿ ಶುಭ ರಾಶಿಯಲ್ಲಿ ಇದ್ದಾಗ ಪ್ರೇಮಾಂಕುರ ಆಗುವಂಥದ್ದು. ಇವರು ಏನೇ ಮಾಡಿದ್ರು ಕೂಡ ಇವರು ಲವ್ ಮ್ಯಾರೇಜನೇ ಆಗೋದು. ಇವರು ಈ ರೀತಿ ಜಾತಕವನ್ನು ನೋಡಿಕೊಂಡು ಪರಿಶೀಲನೆ ಮಾಡುವಂಥದ್ದು. ಹಾಗೆ ನೋಡಿ, ಇವಾಗೆಲ್ಲ ತುಂಬ ಜಾಸ್ತಿ ಆಗ್ತಾಯಿದೆ ಅನ್ಯ ಜಾತಿಯ ಪ್ರೇಮ. ಅಂದರೆ ಈಗ ಏನಾಗುತ್ತೆ, ಅವರವರ ಜಾತಿಗಳನ್ನ ಬಿಟ್ಟು ಬೇರೆ ಜಾತಿಗಳು ಕೂಡ ಮದುವೆ ಆಗ್ತಾ ಇರ್ತಾರೆ. ಅದು ಯಾರಿಗೆ ಯಾವ ರೀತಿ ಅದನ್ನು ನೋಡೋದು? ನೋಡಿ, ಲಗ್ನ ಸಪ್ತಮದಲ್ಲಿ ರಾಹು ಕೇತುವಿದ್ದು ಪಾಪಗ್ರಹಗಳನ್ನು ನೋಡುತ್ತಿದ್ದಾರೆ. ನೋಡಿ, ಸಪ್ತಮದಲ್ಲಿ ನೋಡಿ, ಅದು ನಾವು ಸಪ್ತಮ ಭಾವವನ್ನು ಹೇಳ್ತೀವಿ, ಅದನ್ನು ಕಳತ್ರ ಭಾವ ಅಂತ ಹೇಳ್ತಾರೆ. ಸಪ್ತಮ ಭಾವವನ್ನು ಅಂದರೆ ಈ ಲಗ್ನ ನಮ್ದು ನೋಡಿ, ಮೇಷ ಆದರೆ ಮೇಷದಿಂದ ಸಪ್ತಮ ಯಾವುದಂತ ನೋಡ್ಕೋಬೇಕು. ಮೇಷ, ಋಷಭ, ಮಿಥುನ, ನೋಡಿ ಮೇಷ, ಋಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ಇದು ಸಪ್ತಮ ಆಗಿಬಿಡುತ್ತೆ. ಈ ನೋಡಿ, ಈ ಸಪ್ತಮ ಭಾವದಲ್ಲಿ ಪಾಪಗ್ರಹ ಅಂದರೆ ಈ ರಾಹು ಆಗಲಿ ಅಥವಾ ಕೇತು ಗ್ರಹ ಇದ್ದು ಪಾಪಗ್ರಹಗಳನ್ನು ದೃಷ್ಟಿ ನೋಡ್ತಾ ಇತ್ತು ಅಂದರೆ ಈ ರೀತಿ ಪ್ರೇಮ ಅಂದರೆ ಅನ್ಯ ಜಾತಿಯ ಪ್ರೇಮ ಆಗುವಂಥದ್ದು. ಇದನ್ನು ಜಾತಕ ತೋರಿಸಿದಾಗಲೇ ನಮಗೆ ತಿಳಿಯುವಂಥದ್ದು, ಆ ಗೋಚಾರ ಆಗುವಂಥದ್ದು. ಹಾಗೆ ಲಗ್ನ ಸಪ್ತಮ ಸ್ಥಾನಾಧಿಪತಿ ರಾಹು ಅಥವಾ ಕೇತುಗಳು ಪಾಪಗ್ರಹದ ಜೊತೆ ಸಂಬಂಧ ಹೊಂದಿದ್ರು ಕೂಡ, ನೋಡಿ ಸಪ್ತಮದಲ್ಲಿ ಪಾಪಗ್ರಹದ ಜೊತೆ ಏನೋ ರಾಹು ಅಥವಾ ಕೇತು ಇದ್ರೂ ಕೂಡ, ಅದು ಯುತಿ ಇದ್ರೂ ಕೂಡ ಅದು ಅನ್ಯ ಜಾತಿ ಪ್ರೇಮ ಆಗುವಂಥದ್ದು. ಆದರೆ ನೋಡಿ, ಅನ್ಯ ಧರ್ಮೀಯ ಪ್ರೇಮ ಕೂಡ ಇರುತ್ತಂಥದ್ದು. ನೋಡಿ, ಇರ್ತಾರೆ ಬೇರೆ ಬೇರೆ ಧರ್ಮದವರು ಗೊತ್ತಾ. ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಇದೆಲ್ಲ ಈ ಒಂದು ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ಆಗುವಂಥದ್ದು. ಇದಕ್ಕೆ ಏನು ಕಾರಣ ನೋಡಿ, ಒಂದು ಅಂದರೆ ಇದು ಲಗ್ನ ಅಂದರೆ ತನುಭಾವ ಮತ್ತು ಐದನೇ ಭಾವ ಮತ್ತು 7ನೇ ಭಾವ ಸಂಬಂಧದಲ್ಲಿ ಶನಿ ಇದ್ದು ರಾಹು ಕೇತು ದೂಷಿಸುತ್ತಿದ್ದರೆ, ಅಂದರೆ ರಾಹು ಮತ್ತು ಕೇತುಗಳು ಶನಿಗೆ ಅದು ದೂಷಿಸುತ್ತಿದ್ದರೆ, ಅಂದರೆ ಆ ವಕ್ರ ದೃಷ್ಟಿ ಇತ್ತು ಅಂತಂದ್ರೆ ಕೂಡ ಅದು ತೊಂದರೆಗಳಾಗುವಂಥದ್ದು. ಸಪ್ತಮದಲ್ಲಿ ಶನಿ ಇದ್ದರೆ ಪಾಪಗ್ರಹಗಳ ದೃಷ್ಟಿ ಇದ್ದರೂ ಕೂಡ, ನೋಡಿ ಸಪ್ತಮದಲ್ಲಿ ಏನಾದರೂ ಶನಿ ಇದ್ದು ಪಾಪಗ್ರಹಗಳ ದೃಷ್ಟಿ ಏನಾದರೂ ಬಿತ್ತು ಅಂತಂದರೆ ವಯಸ್ಸಿನಲ್ಲಿ ತುಂಬ ಅಂತರವಿರುವಂಥವ್ರನ್ನ ಇವರು ಮದುವೆ ಆಗುವಂಥದ್ದು. ಅಂದರೆ ವಯಸ್ಸಾಗಿರ್ತಾರೆ ಅಂಥವ್ರನ್ನ ಇವರು ಮದುವೆ ಆಗ್ತಾರೆ. ಮತ್ತೇನಾಗುತ್ತೆ, ಬೇರೆ ಧರ್ಮದವರನ್ನು ಮದುವೆಯಲ್ಲೂ ಕೂಡ ಆಗುವಂಥದ್ದು ನಾವು ನೋಡ್ಬೋದಾಗಿದೆ. ಹಾಗೆ ನೋಡಿ, ಈ ಪರಸ್ಪರ ಪ್ರೀತಿಯಲ್ಲಿ ಹೊಂದಾಣಿಕೆ ರಾಶಿಗಳು ನೋಡಿ, ನಾವು ಅವಾಗಲೇ ಹೇಳಿದ್ವಿ, ಕೆಲವೊಂದು ರಾಶಿಗಳು ಇರುತ್ತೆ, ಅದು ಅವ್ರಿಗೆ ಪ್ರೇಮ ವಿವಾಹ ಆದರೆ ಅವ್ರಿಗೆ ತುಂಬ ಅನುಕೂಲ ಆಗುವಂಥದ್ದು. ತುಂಬ ವಿಶೇಷವಾಗಿರುವಂಥ ನೋಡಿ, ಅವರು ಮದುವೆ ಈಗ ಲವ್ ಮ್ಯಾರೇಜ್ ಆದಮೇಲೂ ಎಷ್ಟು ಚೆನ್ನಾಗಿರ್ತಾರೆ. ಒಬ್ಬರು ಹೇಳ್ತಾ ಇರ್ತಾರೆ, ನಾವು ನೋಡಿ ಹುಡುಕಿ ತಂದಿದ್ರು ಕೂಡ ಇಂಥ ಸೊಸೆ ನಾವು ತರಲಿಕ್ಕಾಗಲ್ಲ, ಇಂಥ ಗಂಡು ನಮ್ಗೆ ಸಿಗ್ತಾ ಇರಲಿಲ್ಲ. ಈ ರೀತಿ ಇರುವ ರಾಶಿಗಳು ಯಾವ್ಯಾವ ಅಂತ ನೋಡಿ, ಮೇಷ ಮತ್ತು ಧನುಸ್ಸು ರಾಶಿಯವರಲ್ಲಿ ಮದುವೆ ಆದಾಗ ತುಂಬ ಅನುಕೂಲ ಆಗುವಂಥದ್ದು. ಹಾಗೆ ಕಟಕ ಮತ್ತು ಮೀನರಾಶಿ, ಸಿಂಹ ಮತ್ತು ಮೇಷರಾಶಿ, ವೃಷಭ ಮತ್ತು ಮಕರ ರಾಶಿ, ಕಟಕ ಮತ್ತು ವೃಶ್ಚಿಕ ರಾಶಿ, ತುಲಾ ಮತ್ತು ಮಿಥುನ ರಾಶಿ, ಈ ರಾಶಿಯವರಿಗೆ ವಿಶೇಷವಾಗಿ ಏನೇ ಈ ಪ್ರೇಮ ವಿವಾಹ ಆದರೂ ಕೂಡ ಇವರು ಅನ್ಯೋನ್ಯವಾಗಿರ್ತಾರೆ, ತುಂಬ ಹೊಂದಾಣಿಕೆಯಿಂದ ಇರುವಂಥದ್ದು. ನೋಡಿ, ಹೇಳ್ತಾ ಇರ್ತಾರೆ, ನಾವಾಗಲೇ ಹೇಳಿದ್ನಲ್ವಾ, ನಾವು ಎಷ್ಟೋ ಜಾತಕ ತೋರಿಸಿ ಏನೇನೋ ಮಾಡಿ ಮದುವೆ ಆದರೂ ಕೂಡ 1 ತಿಂಗಳು 2 ತಿಂಗಳಿಗೆಲ್ಲ ತೊಂದರೆ ಆಗಿ ಬೇರೆನೇ ಆಗ್ಬಿಡ್ತಾರೆ, ಆ ರೀತಿ ಎಲ್ಲ ಇರುತ್ತೆ. ಆದರೆ ಈ ರಾಶಿಯವ್ರಿಗೆ ಪ್ರೇಮಾಂಕುರವಾಗಿ ಈ ರಾಶಿಯವರು ಮದುವೆಗಳಾದಾಗ ಅವರಿಗೆ ಅನುಕೂಲ ಆಗುವಂಥದ್ದು. ಮುಂದೆ ಆ ಜೀವನದಲ್ಲಿ ಕೂಡ ಸುಖ ಸಂಸಾರ ಆಗುತ್ತೆ, ಪುತ್ರ ಪೌತ್ರಾದಿ ವಂಶಾಭಿವೃದ್ಧಿ ಕೂಡ ನಾವು ನೋಡ್ಬೋದು. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಈ ಗಾಂಧರ್ವ ವಿವಾಹ ಅಂತಂದ್ರೆ ಏನು, ಯಾವ ರಾಶಿಗಳಿಗೆ ಆಗ್ಬರುತ್ತೆ, ಯಾವ ರಾಶಿಗಳಿಗೆ ಆಗ್ಬರೋದಿಲ್ಲ, ಅದನ್ನ ಪರಿಹಾರವನ್ನ ಯಾವ ರೀತಿಯಾಗಿ ಮಾಡ್ಕೋಬೇಕು, ಆ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಅಶ್ವಜ್ಯೋತಿಷ್ಯ. ನೋಡ್ತಾರಿ ಅಶ್ವವೇಗ ನ್ಯೂಸ್. ನಮಸ್ಕಾರ.